ಬಿಕೆ ಹರಿಪ್ರಸಾದ್ ಸೇರಿ 12 ಎಂಎಲ್ಸಿಗಳು ಶೀಘ್ರ ನಿವೃತ್ತಿ ಹೊಂದುವಂತದ್ದು. ಅಸೆಂಬ್ಲಿಯಿಂದ 7 ಸ್ಥಾನ, 5 ನಾಮಿನೇಷನ್ ಸ್ಥಾನ ತೆರವು. 2 ಸ್ಥಾನಗಳಿಗೆ ಬಿಜೆಪಿ ಕಾಂಗ್ರೆಸ್ನಿಂದ ನೂರಾರು ಆಕಾಂಕ್ಷಿಗಳ ಕಣ್ಣಿರುವಂತದ್ದು. 5 ನಾಮಿನೇಷನ್ ಮೇಲೆ ಇದೀಗ ಕಾಂಗ್ರೆಸ್ ಬುದ್ಧಿಜೀವಿಗಳ ಕಣ್ಬಿದ್ದಿದೆಯಂತೆ. ವಿಧಾನಸಭೆಯಿಂದ 4 ಸೀಟು. ಬಿಕೆ ಹರಿಪ್ರಸಾದ್ ಸೇರಿ 12 ಎಂಎಲ್ಸಿಗಳು ಶೀಘ್ರ ನಿವೃತ್ತಿಯನ್ನ ಹೊಂದುವಂತಹ ಸೂಚನೆ. ಅಸೆಂಬ್ಲಿಯಿಂದ 7 ಸ್ಥಾನ, 5 ನಾಮಿನೇಷನ್ ಸ್ಥಾನ ಕೂಡ ತೆರವಾಗಿರುವಂಥದ್ದು. 12 ಸ್ಥಾನಗಳಿಗೆ ಬಿಜೆಪಿ ಕಾಂಗ್ರೆಸ್ನಿಂದ ನೂರಾರು ಆಕಾಂಕ್ಷಿಗಳ ಕಣ್ಣು ಬಿದ್ದಿದೆ ಅಂತ ಹೇಳಲಾಗ್ತದೆ. 5 ನಾಮಿನೇಷನ್ ಮೇಲೆ ಕಾಂಗ್ರೆಸ್ ಬುದ್ಧಿಜೀವಿಗಳ ಕಣ್ಬಿದ್ದಿದೆ. ವಿಧಾನಸಭೆಯಿಂದ 4 ಸೀಟು ಕಾಂಗ್ರೆಸ್ಗೆ ಖಚಿತವಾಗಿರುವಂಥದ್ದು. ಇನ್ನು 9 ಸದಸ್ಯರ ಆಯ್ಕೆಗೆ ಸಾಮಾಜಿಕ ನ್ಯಾಯದ ಲೆಕ್ಕಾಚಾರ ಕೂಡ. ಜಾತಿ ಸಮುದಾಯ ಕೋಟಾದಲ್ಲಿ ನೂರಾರು ಆಕಾಂಕ್ಷಿಗಳ ಲಾಭ ಇದೆ. ಸಿದ್ದು ಡಿಕೆ ಖರ್ಗೆ ಬೆನ್ನು ಬಿದ್ದಂತಹ ನೂರಾರು ಆಕಾಂಕ್ಷಿಗಳು ಸಾಮಾಜಿಕ ನ್ಯಾಯದ ಸೂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ತೆರವಾಗ್ತಾ ಇರುವಂತಹ ಸ್ಥಾನಗಳ ಭರ್ತಿಯಲ್ಲಿ ಎಲ್ಲ ಜಾತಿ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕಲ್ಪಿಸುವುದಕ್ಕೆ ಕಾಂಗ್ರೆಸ್ ಬಯಸ್ತಾ ಇದೆ. ಸಣ್ಣ ಪುಟ್ಟ ಸಮುದಾಯಗಳನ್ನು ಗುರುತಿಸುವುದಕ್ಕೆ ಉದ್ದೇಶಿಸಿದೆ ಅಂತ ಹೇಳ್ಬಿಟ್ಟು ಪಕ್ಷದ ಮೂಲಗಳು ಕೂಡ ತಿಳಿಸಿಕೊಡ್ತಾ ಇದೆ. ಸಣ್ಣ ಸಮಾಜಗಳ ಸಾಧಕರಿಗೆ ಈ ಬಾರಿ ಅವಕಾಶ ಕೊಡುವಂತಹ ಸಾಧ್ಯತೆಗಳು. ಇನ್ನು ನಾಮನಿರ್ದೇಶನ ಅವಕಾಶ ಬಳಸಿಕೊಂಡು ಪಕ್ಷಕ್ಕೆ ಕೊಡುಗೆ ನೀಡಿರುವಂತಹ ಸಣ್ಣ ಸಮಾಜಗಳ ಪ್ರಮುಖರು ಹಾಗೆ ಸಾಧಕರ ಕೋಟಾದಲ್ಲಿ ವಿಧಾನ ಪರಿಷತ್ನಲ್ಲಿ ಅವಕಾಶ ಕಲ್ಪಿಸಲಾಗ್ತಾ ಇದ್ದು. ಈ ಪೈಕಿ ಪಕ್ಷದ ಥಿಂಕ್ ಟ್ಯಾಂಕ್ ಆಗಿ ಗುರುತಿಸಿಕೊಂಡಿರುವಂತಹ ಕೆಲವರಿಗೂ ಕೂಡ ಚಾನ್ಸ್ ಸಿಗುವಂತಹ ನಿರೀಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇನ್ನು ಕಾಂಗ್ರೆಸ್ನ ಪ್ಲಾನ್ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಪರಿಶಿಷ್ಟ ಪಂಗಡದ ಒಬ್ಬರಿಗೆ ಪರಿಷತ್ನಲ್ಲಿ ಅವಕಾಶವನ್ನ ಕಲ್ಪಿಸುವಂತಹ ಉದ್ದೇಶವನ್ನ ಹೊಂದಿದೆ. ಲಂಬಾಣಿ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಹಾಗೆ ಒಬಿಸಿಗೆ ಕೂಡ ಇನ್ನು ಪರಿಷತ್ ಸ್ಥಾನಗಳಿಗೆ ಬಿಜೆಪಿಯಲ್ಲೂ ಕೂಡ ಭಾರೀ ಪೈಪೋಟಿ ಇರುವಂಥದ್ದು. ದಾವಣಗೆರೆ ಟಿಕೆಟ್ ಕೈತಪ್ಪಿದಂತಹ ಕಾರಣ ಮುಸ್ಲಿಮರಿಗೆ ಪರಿಷತ್ನಲ್ಲಿ ಒಂದು ಸ್ಥಾನವನ್ನ ಕೊಡೋದಕ್ಕೆ ಆಲೋಚನೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಎಡಗೈ ಮತ್ತು ಬಲಗೈ ಕೋಮಿಗೂ ಕೂಡ ಒಂದೊಂದು ಸ್ಥಾನವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಲಾಗ್ತಾ ಇದೆ. ಪರಿಶಿಷ್ಟ ಪಂಗಡದ ಒಬ್ಬರಿಗೆ ಪರಿಷತ್ನಲ್ಲಿ ಅವಕಾಶವನ್ನು ಕಲ್ಪಿಸುವಂತಹ ಉದ್ದೇಶ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪ್ಲಾನ್ಗಳಾಗಿದೆ. ಇನ್ನು ಜೂನ್ 30ಕ್ಕೆ ಯಾರ್ಯಾರು ನಿವೃತ್ತಿಯನ್ನು ಹೊಂದಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯಿಂದ ಎಂಟಿಬಿ ನಾಗರಾಜ್, ಪ್ರತಾಪ್ ಸಿಂಹ ನಾಯ್ಕ, ಸುನೀಲ್ ಉಲಿಯಾಪುರೆ, ಇನ್ನು ಜೆಡಿಎಸ್ನಿಂದ ಗೋವಿಂದರಾಜ್ ಜೂನ್ 30ಕ್ಕೆ ನಿವೃತ್ತಿ ಹೊಂದುವಂತಹ ಹೆಸರುಗಳು. ನಾಮನಿರ್ದೇಶನ ಸದಸ್ಯರು ಭಾರತಿ ಶೆಟ್ಟಿ, ಶಾಂತರಾಮ್ ಸಿದ್ದಿ, ಡಾಕ್ಟರ್ ತಲ್ವಾರ್ ಸಾಬಣ್ಣ, ಎಚ್ ವಿಶ್ವನಾಥ್, ರಮೇಶ್ ಬಾಬು. ಇನ್ನು ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ನಜೀರ್ ಅಹಮದ್, ಬಿಜೆಪಿಯಿಂದ ಎಂಟಿಬಿ ನಾಗರಾಜ್, ಪ್ರತಾಪ್ ಸಿಂಹ ನಾಯ್ಕ್, ಜೆಡಿಎಸ್ನಿಂದ ಗೋವಿಂದರಾಜ್. ಮತ್ತೊಮ್ಮೆ ಜೂನ್ 30ಕ್ಕೆ ಯಾರ್ಯಾರು ನಿವೃತ್ತಿ ಹೊಂದುತ್ತಾರೆ ಅಂತ ನಾಮನಿರ್ದೇಶನ ಸದಸ್ಯರುಗಳು ಭಾರತಿ ಶೆಟ್ಟಿ, ಶಾಂತರಾಮ್ ಸಿದ್ದಿ, ಡಾಕ್ಟರ್ ತಲ್ವಾರ್ ಸಾಬಣ್ಣ, ಎಚ್ ವಿಶ್ವನಾಥ್, ರಮೇಶ್ ಬಾಬು. ಸೊ ಇವರೆಲ್ಲರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಬಿಜೆಪಿಯಿಂದ ಯಾರ್ಯಾರು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ನಿಂದ ಯಾರ್ಯಾರು ಹೊಂದುತ್ತಾರೆ ನಿವೃತ್ತಿಯನ್ನ ಜೂನ್ 30ಕ್ಕೆ ಅನ್ನುವಂತಹ ಹೆಸರುಗಳು ಇವೆಲ್ಲವೂ ಕೂಡ 5 ನಾಮಿನೇಷನ್ ಮೇಲೆ ನಿಂತಿರುವಂಥದ್ದು. ವಿಧಾನಸಭೆ 4 ಸೀಟು ಕಾಂಗ್ರೆಸ್ಗೆ ಇದೀಗ ಖಚಿತವಾಗಿದೆ. ನಿವೃತ್ತಿಯಾಗ್ತಾ ಇರುವಂತಹ ಎಂಎಲ್ಸಿಗಳ ಪಟ್ಟಿ ಜೂನ್ 30ಕ್ಕೆ ಯಾರ್ಯಾರು ನಿವೃತ್ತಿಯಾಗ್ತಾರೆ ಅನ್ನುವಂತಹ ಎಂಎಲ್ಸಿಗಳ ಪಟ್ಟಿ ಇದಾಗಿರುತ್ತೆ. ಸಣ್ಣ ಸಮಾಜಗಳ ಸಾಧಕರಿಗೆ ಈ ಬಾರಿ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಆಲೋಚನೆ ಇದೆ. ನಾಮನಿರ್ದೇಶನ ಅವಕಾಶ ಬಳಸಿಕೊಂಡು ಪಕ್ಷಕ್ಕೆ ಕೊಡುಗೆಯನ್ನು ನೀಡಿರುವಂತಹ ಸಣ್ಣ ಸಮಾಜದ ಪ್ರಮುಖರನ್ನ ಸಾಧಕರ ಕೋಟಾದಲ್ಲಿ ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ಪೈಕಿ ಪಕ್ಷದ ಥಿಂಕ್ ಟ್ಯಾಂಕ್ ಆಗಿ ಗುರುತಿಸಿಕೊಂಡಿರುವಂತಹ ಕೆಲವರಿಗೂ ಕೂಡ ಚಾನ್ಸ್ ಸಿಗುವಂತಹ ನಿರೀಕ್ಷೆ ಕೂಡ ಇದೆಯಂತೆ.